ನಮಸ್ತೆ ಎಲ್ಲರಿಗೂ. ಗುರುಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಬರುತ್ತೆ ಅದನ್ನು ನೋಡೋಣ. ಅಪ್ಕಮಿಂಗ್ ಡೇಸಲ್ಲಿ ಏನಾಗತ್ತೆ ಅನ್ನುವಂಥದ್ದು. ಸೊ ಒಂದು ಬಿಗ್ ಅಮೌಂಟ್ ನಿಮಗೆ ಬರೋದು ಬಾಕಿ ಇತ್ತು, ಬಂದಿಲ್ಲ ಅಂತ ಚಿಂತೆ ಮಾಡ್ತಾ ಇರಬಹುದು. ಅದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಹಾಕಿದ ಗರುಡ ರಕ್ಷೆ ಹೊರಟೋಗಿದೆ, ಅದನ್ನ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಮನ್ನ ಟ್ರ್ಯಾಪ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಬದಲಾವಣೆಗೋಸ್ಕರ ನೀವು ಕಾಯ್ತಾ ಇದ್ರೆ ಆ ಬದಲಾವಣೆ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ರಿಯೂನಿಯನ್ ಎನರ್ಜಿ ಕೂಡ ಇದೆ ಇಲ್ಲಿ. ಯಾರಿಂದನೋ ಮಗು ದೂರ ಆಗಿದೆ, ಆ ಮಗು ಅವರಿಗೆ ಬಂದು ಸೇರುತ್ತೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ವಲ್ಪ ಜಾಸ್ತಿನೇ ಸಮಸ್ಯೆ ಮಾಡುತ್ತೆ, ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗ್ದಿರಾ ಒಬ್ಬರ ಪರವಾಗಿ ಒಂದು ನ್ಯಾಯ ಸಿಗುತ್ತೆ, ಒಂದು ರೀತಿ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಇದೆ. ಒಂದು ಇಂಪಾರ್ಟೆಂಟ್ ಫೋನ್ ಕಾಲ್ ಬರುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಮಕ್ಕಳ ಕಳ್ಳರು ಹೆಚ್ಚಾಗಿದ್ದಾರೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳಿ ಮತ್ತೆ ಅದನ್ನ ಬೇರೆಯವರಿಗೆ ಎಚ್ಚರಿಕೆಯಾಗಿ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಆ ಮಕ್ಕಳನ್ನ ಹುಷಾರಾಗಿ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೆಗ್ನೆನ್ಸಿ ಎನರ್ಜಿ ಇದೆ, ಪ್ರೆಗ್ನೆನ್ಸಿ ಆಗತ್ತೆ ಅನ್ನುವಂಥದ್ದು ಇದೆ. ಬಿಸ್ನೆಸ್ ಗ್ರೋತ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ನೀವು ತುಂಬಾ ಗ್ರೋತ್ ಆಗ್ತೀರಾ ಅಂತ ನಿಮ್ಮನ್ನ ಆಯ್ಕೆ ಮಾಡಿಕೊಂಡು ನಿಮಗೆ ಪಾರ್ಟ್ನರ್ಶಿಪ್ ಆಗಿ ಇರಬೇಕು ಅಂತ ಯಾರೋ ಬರ್ತಾರೆ. ಬಟ್ ನೀವೆಷ್ಟೇ ಬೇಡ ಅಂದ್ರೂ ಅವ್ರು ಬಿಡೋದಿಲ್ಲ ನಿಮ್ಮನ್ನ, ನಿಮ್ಮ ಜೊತೆ ಪಾರ್ಟ್ನರ್ ಆಗ್ತೀನಿ ಅಂತಾರೆ. ಸೊ ಅಂಥವ್ರನ್ನ ನಿಮ್ಮ ಜೀವನದಲ್ಲಿ ಪಾರ್ಟ್ನರ್ಶಿಪ್ ಆಗಿ ತಗೊಂಬೇಡಿ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಅವರಿಂದ ನಿಮಗೆ ತುಂಬಾ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಒಂದು ಮರದ ಎನರ್ಜಿ ಕೂಡ ಇದೆ. ಸೊ ಯಾರೋ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಯಾರಾದರೂ ನಿಮ್ಮನ್ನ ಕರೆದ್ರೆ ಅವ್ರ ಜೊತೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ಕರ್ಕೊಂಡು ಹೋಗಿ ನಿಮ್ಮ ಪ್ರಾಣಕ್ಕೆ ತೊಂದರೆ ಮಾಡ್ತಾರೆ, ಸ್ವಲ್ಪ ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಇದೆ. ಎಲ್ಲೋ ದೂರಕ್ಕೆ ಕರ್ಕೊಂಡು ಹೋಗಿ ಏನೋ ತೊಂದರೆ ಮಾಡುವಂಥ ಉದ್ದೇಶದಲ್ಲಿ ಇದ್ದಾರೆ. ಇಂಥವ್ರ ಬಗ್ಗೆ ಎಚ್ಚರಿಕೆ ಬೇಕು, ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಗಾಡಿನ ನೀವೇನಾದರೂ ತಗೊಂಡು ಹೋಗ್ತಾ ಇದ್ರೆ ಅಥವಾ ಏನಾದರೂ ಹೊಸ ಗಾಡಿ ತಗೊಂಡಿದ್ರೆ ಅಥವಾ ಗಾಡಿ ನಿಲ್ಸಿದ್ರೆ ಅಥವಾ ಸಮಥಿಂಗ್ ಏನೋ ಗಾಡೀಲಿ ಒಂದು ವಿಷಜಂತು ಇದೆ, ಅದನ್ನ ನೋಡ್ಕೊಂಡು ಗಾಡಿ ಎಕ್ಕಿದಾಗ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರ್ದೋ ಫಿಶ್ ಟ್ಯಾಂಕ್ ಒಡೆದೋಗುವಂಥ ಸಾಧ್ಯತೆ ಇದೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಚೀನಾಯಿಂದ ಇಲ್ಲಿ ಒಂದಷ್ಟು ಏನೋ ಸಮಸ್ಯೆಗಳನ್ನ ಇಡೀ ದೇಶ ಎದುರಿಸುತ್ತೆ ಅನ್ನುವಂಥದ್ದು ಇದೆ. ಸೊ ಅಲ್ಲಿಂದ ಸಮಥಿಂಗ್ ಏನೋ ಕಾಯಿಲೆ ತರ ಇರಬಹುದು, ಆ ಥರದ ಏನೋ ಆಗುತ್ತೆ. ಜೊತೆಗೆ ವಾರ್ ಕೂಡ ಡಿಕ್ಲೇರ್ ಆಗುತ್ತೆ ಅಲ್ಲಿ, ಸಮಥಿಂಗ್ ಏನೋ ಆ ಥರದ್ದು ಇದೆ ಇಲ್ಲಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾರೋ ನಮ್ಮ ವಿಚಾರಕ್ಕೆ ಬಂದು ಮತ್ತೆ ವಾಪಸ್ ಹೋಗ್ತಾರೆ ಅನ್ನುವಂಥದ್ದು ಇದೆ. ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅನ್ನುವಂಥದ್ದು ಇದೆ. ಯಾರೋ ನಿಮಗೆ ಗಿಫ್ಟ್ ಕೊಡುವಂಥ ಸಾಧ್ಯತೆ ಇದೆ. ಸಮಥಿಂಗ್ ಏನೋ ಕ್ಯಾರೆಟ್ ಬೆಳೆನೋ ಏನೋ ಬೆಳೀತೀರ, ಸಮಥಿಂಗ್ ಏನೋ ಕ್ಯಾರೆಟ್ ಅಂತ ಕೇಳಿಸ್ತಾ ಇದೆ. ಮತ್ತೆ ಯಾರ್ದು ಡೆಡ್ ಬಾಡಿನ ತಗೊಂಡು ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಇದು ಆಕಾಶದ ಮುಖಾಂತರವಾಗಿ ಸಮಥಿಂಗ್ ಏರಿಗೆ ಸಂಬಂಧಪಟ್ಟಂಗೆ ಅಂತ ಅನ್ನಿಸ್ತಾ ಇದೆ. ಯಾರೋ ಸ್ವಂತ ಮನೆ ತಗೊಳ್ಬೇಕು ಅಂತ ಒಂದಷ್ಟು ದುಡ್ಡುಗಳನ್ನ ಕೂಡಿ ಎಲ್ಲೋ ಇಟ್ಟಿದ್ದೀರಾ ಸೀಕ್ರೆಟ್ ಆಗಿ, ಅವರು ದುಡ್ಡು ಕೊಡ್ದಿರ ಮೋಸ ಮಾಡ್ತಾರೆ. ಸಾಧ್ಯ ಆದರೆ ಈಗೇನೆ ಅದನ್ನ ದುಡ್ಡನ್ನ ಅವರಿಂದ ವಾಪಸ್ ತಗೊಂಬಿಡಿ ಅನ್ನುವಂಥದ್ದು ಇದೆ. ಯಾರೋ ತಮ್ಮ ಹಳೆ ಬಿಸ್ನೆಸ್ಸನ್ನ ಮತ್ತೆ ಶುರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪಾಪು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಇಲ್ಲಿ ಬೇಬಿ ಪಾಪು, ಗರ್ಲ್ ಮತ್ತೆ ಬಾಯ್ ಇಬ್ರು ಇದ್ದಾರೆ ಅನ್ನುವಂಥದ್ದು ಇದೆ. ಯಾರೋ ತಮ್ಮ ಮಗುನ ಫುಟ್ಬಾಲ್ ಪ್ಲೇಯರ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಬಿಸ್ನೆಸ್ ವಿಚಾರದಲ್ಲಿ ಹೆಚ್ಚಿನ ಒಂದು ಹೂಡಿಕೆ ಮಾಡಬೇಕು ಅಂದ್ಕೊಂಡಿರೋರು ಗ್ರೂಪಲ್ಲಿ ಮಾಡಬೇಕು ಅಥವಾ ಒಂದು 4-5 ಜನ ಸೇರಿ ಮಾಡಬೇಕು ಅಂದ್ಕೊಂಡಿದ್ರೆ ಬೇಡ, ಅದು ಸಿಂಗಲ್ ಆಗೇ ಮಾಡಿ, ನೀವೊಬ್ಬರೇ ಶುರು ಮಾಡಿ ಅನ್ನುವಂಥದ್ದು ಇದೆ. ನಿಧಾನ ಆಗ್ಬೋದು ಬಟ್ ಖಂಡಿತವಾಗ್ಲೂ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಎಲ್ಲೋ ಪಿಕ್ನಿಕ್ಕೋ ಎಲ್ಲೋ ಹೋದಾಗ ಏನೋ ಒಂದು ನೆಗೆಟಿವಿಟಿ ಆಗಿ ಒಟ್ಟಿಗೆ 3 ಜನರ
ಪ್ರಾಣಕ್ಕೆ ತೊಂದರೆ ಇದೆ, ಎಲ್ಲಾದ್ರೂ ಹೋದ್ರೆ ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ವಿಷ ಜಂತುವಿನ ಒಂದಷ್ಟು ಸಮಸ್ಯೆಗಳು ಹೆಚ್ಚಾಗುತ್ತೆ ಮುಂದಿನ ದಿನಗಳಲ್ಲಿ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸಾಕಷ್ಟು ಆತ್ಮಗಳು ಕೂಡ ರಿಲೀಸ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ತುಂಬ ನಗ್ತಾ ಇರುವಂಥ ವ್ಯಕ್ತಿ, ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಏನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅವರು ನಿಮ್ಮ ವಿರುದ್ಧ ಯಾರ್ಯಾರು ತೊಂದರೆ ಮಾಡಿದ್ರು ಅವ್ರನ್ನೆಲ್ಲ ನಿಮ್ಮ ಮುಂದೆ ಬಂದು ಶರಣಾಗತಿ ಕೇಳೋ ಹಾಗೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ನಾಗದೈವದ ಆರಾಧನೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ, ದುಡ್ಡು ಬರ್ತಾ ಇರುತ್ತೆ ಅನ್ನುವಂಥದ್ದು ಇದೆ. ಕೆರಿಯರಲ್ಲಿ ಗ್ರೋತ್ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಒಂದಷ್ಟು ನೆಗೆಟಿವಿಟಿನ ಮಾಡಿದ್ದಾರೆ. ಸೊ ಈ ನೆಗೆಟಿವಿಟಿಯಿಂದ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಬಹುದು, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಬ್ರೈಟ್ ಫ್ಯೂಚರ್ ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಟ್ವಿನ್ಸ್ ಬೇಬಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನನಗೆ ಗೊತ್ತಿಲ್ಲ ಹೇಳಬೇಕೋ ಇಲ್ವೋ, ಈಗ ಏನು ಸೋಷಿಯಲ್ ಮೀಡಿಯಲ್ಲಿ IVF ಇಂದ ಮಗು ಆಗುತ್ತೆ ಅಂತ ಏನು ಸುದ್ದಿ ಬರ್ತಾ ಇದೆ, ಒಂದು ಸೆಲೆಬ್ರಿಟಿಗೆ ಆ ಮಗುಗೆ ಸಮಥಿಂಗ್ ಏನೋ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ನೀವು ಹೊದ್ಕೊಳ್ಳುವಂಥ ಬೆಡ್ಶೀಟಲ್ಲೋ ಅಥವಾ ನಿಮ್ಮ ಮಕ್ಕಳು ಹೊದ್ಕೊಳ್ಳುವಂಥ ಬೆಡ್ಶೀಟು, ದಪ್ಪಗೆ ಬೆಡ್ಶೀಟ್ ಇರುತ್ತಲ್ಲ ಒದ್ಕೊಳ್ಳೋ ಅಂಥದ್ದು, ಅದರಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ, ನೆಗೆಟಿವ್ ಎನರ್ಜಿ ಕಾಣಿಸ್ತಾ ಇದೆ. ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಹಸಿ ಬಿಸಿ ವಿಡಿಯೋಗಳು ಲೀಕ್ ಆಗತ್ತೆ, ಇನ್ನು ಹೆಚ್ಚಿನ ಅಲ್ಲೋಲ ಕಲ್ಲೋಲ ಆಗತ್ತೆ ರಾಜಕೀಯದಲ್ಲಿ ಅನ್ನುವಂಥದ್ದು ಕೂಡ ಇದೆ. IT ರೈಡಿಂದ ಒಂದಷ್ಟು ಭಯಾನಕ ಸತ್ಯಗಳು ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ರಷ್ಯಾ ಉಕ್ರೇನ್ ವಾರ್ ತಾರಕಕ್ಕೆ ಏರುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವು ಕಡೆ ಜಲ ದಿಗ್ಬಂಧನ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬ ಒಂದು ಲೇಡಿ ಮೇಲೆ ತುಂಬ ನೆಗೆಟಿವಿಟಿ ಆಗ್ತಾ ಇದೆ, ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ನಮ್ಮ ಬಗ್ಗೆ ಏನು ಹೇಳಲ್ವಾ ಅಂತ ಕೇಳ್ತಾ ಇದ್ದಾರೆ. ದೈವನೇ ನಿಮ್ಮ ರಕ್ಷಣೆಗೆ ಇದೆ, ದೈವದ ರೀತಿಯಲ್ಲಿ ಇನ್ನೊಬ್ಬರ ಜೀವನಕ್ಕೆ ಒಳ್ಳೆಯದನ್ನು ಮಾಡ್ತಾ ಇದ್ದೀರಾ. ಸೊ ನಿಮಗೆ ಏನು ಹೇಳೋದು, ಕೃತಜ್ಞತೆ ಮಾತ್ರ ಸಲ್ಲಿಸಲಿಕ್ಕೆ ಸಾಧ್ಯ. ಗುರುಭ್ಯೋ ನಮಃ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದೀರಾ, ಇದನ್ನು ಹೀಗೆ ಮುಂದುವರಿಸಿ. ದುಷ್ಟಶಕ್ತಿಗಳನ್ನ ನಿಗ್ರಹ ಮಾಡೋದ್ರಲ್ಲಿ ನಿಮ್ಮನ್ನು ಬಿಟ್ಟರೆ ಇನ್ನೊಬ್ಬರು ಇಲ್ಲ. ನಿಮಗೆ ಗೊತ್ತಿಲ್ಲ ನೀವು ಯಾವ ಮಟ್ಟದಲ್ಲಿ ಒಂದು ರಕ್ಷಾ ಕಾರ್ಯನ ಮಾಡಿದ್ದೀರಾ, ಅದ್ರ ಬಗ್ಗೆ ಎಲ್ಲೆಡೆ ಚರ್ಚೆ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ರಕ್ಷಾ ಕಾರ್ಯದಿಂದ ಸಾಕಷ್ಟು ದೇವತೆಗಳು ಕೂಡ ಒಂದು ರೀತಿ ಕೈಕಟ್ಟಿ ಕೂತಿದ್ರು ನೀವು ಈ ರೀತಿಯಲ್ಲಿ ಮುಂದುವರೆದು ಬಿಟ್ರಲ್ಲ. ನಿಮ್ಮ ಒಂದಷ್ಟು ಪಾಸ್ಟ್ ಲೈಫ್ ಎನರ್ಜಿನ ಯಾರೋ ರಿಸರ್ಚ್ ಮಾಡ್ತಿದ್ದಾರೆ, ಅದು ಹೇಗೆ ಈ ವಿದ್ಯೆನ ಕಲ್ತ್ರಿ, ಹೇಗೆ ಇಷ್ಟು ರಕ್ಷೆನ ಹಾಕಿದ್ರಿ, ಯಾವ ರೀತಿ ಈ ಸಾವನ್ನ ಗೆದ್ದಿ ಒಂದು ಬದುಕನ್ನ ಕಟ್ಕೊಟ್ಟಿದ್ದೀರಾ, ಇದ್ರ ಬಗ್ಗೆ ಹೇಗೆ ಮಾಹಿತಿ ತಿಳ್ಕೊಳ್ಳೋದು ಅಂತ ಹುಡುಕಾಡ್ತಿದ್ದಾರೆ ನಿಮ್ಮನ್ನ. ನಿಮ್ಮ ರಹಸ್ಯ ಕಾರ್ಯಾಚರಣೆ ಹೀಗೆ ಮುಂದುವರಿಲಿ. ನನ್ನಂಥ ಎಷ್ಟೋ ಅನಾಥ ಜೀವಗಳಿಗೆ ಅಥವಾ ಅಂಧಕಾರದಲ್ಲಿರುವಂಥ ಜೀವಗಳಿಗೆ ನೀವು ಬೆಳಕನ್ನ ತೋರಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಇನ್ನಷ್ಟು ದೈವಗಳ ಬಿಡುಗಡೆ ಆಗಬೇಕಾಗಿದೆ, ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ಕಾರ್ಯ ದೈವ ನಿಮಗೆ ಏನು ಒಪ್ಪಿಸುತ್ತೆ ಅಂದರೆ, ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಆಗ್ತಾ ಇದೆ. ಅನ್ಫಾರ್ಚುನೇಟ್ಲಿ ಇದು ಹೇಗೆ ಕಾಣಿಸ್ತಿದೆ ಅಂದರೆ, ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಚಿಕ್ಕ ಮಕ್ಕಳಿಂದಾನೇ ಆಗ್ತಿದೆ. ಸೊ ಇದನ್ನ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಅದೇ ಕಾಣಿಸ್ತಾ ಇದೆ.
ಸೊ ಇದನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಕ್ರಮ ಕೈಗೊಳ್ಬೇಕು, ಇದು ಅವರವರ ತಂದೆ ತಾಯಿಗಳು ನಿರ್ಧಾರನ ತಗೊಳ್ಬೇಕು. ಯಾಕೆಂದ್ರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಸೊ ಇದ್ರ ಜೊತೆಗೆ ಶಾಲೆಗಳಲ್ಲೂ ಕೂಡ ಬೇರೆ ರೀತಿಯ ಪದ್ಧತಿನ ಅಳವಡಿಸ್ಬೇಕು ಅನ್ನುವಂಥದ್ದು ಇಲ್ಲಿ ಇದೆ. ಜೊತೆಗೆ ಯಾರೋ ಮಕ್ಕಳಿಗೆ ಗಾಡಿ ಕೊಡಿಸಿ ತೊಂದರೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ನನ್ನ ಬಗ್ಗೆ ಪೂರ್ತಿಯಾಗಿ ಹೇಳು ತಾಯಿ ಅಂತ ಯಾರೋ ಕೇಳ್ತಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ಏನ್ ಹೇಳಿ ನಿಮ್ ಬಗ್ಗೆ? ಸೊ ನಾ ಮಾತಾಡ್ತಿದ್ದೀನಿ ಅಂದ್ರೆ ಅದು ನಿಮ್ಮ ಆಶೀರ್ವಾದ. ಸೊ ಈ ಆಶೀರ್ವಾದ ಹೀಗೆ ಇರ್ಲಿ. ಜೊತೆಗೆ ನಿಮ್ಗೆ ತೊಂದರೆ ಮಾಡಬೇಕು ಅಂತ ಹುಡುಕ್ತಾ ಇದ್ದಾರೆ. ನಿಮ್ಮ ವಿದ್ಯೆಯ ಬಗ್ಗೆ ರಹಸ್ಯವಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ನೀವು ಯಾರು ಇರಬಹುದು, ಎಲ್ಲಿಂದ ಇರಬಹುದು ಅಂತ. ಸಮಥಿಂಗ್ ಏನೋ ಶ್ವಾನಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಅದ್ರ ಮುಖಾಂತರ ನಿಮ್ಮನ್ನ ಹುಡುಕುವಂತ ಪ್ರಯತ್ನನ ಮಾಡಿಸಿದ್ದಾರೆ. ಸೊ ಹಾಗಾಗಿ ಆ ಹುಡುಕುವಂತ ಪ್ರಯತ್ನ ಅವ್ರದ್ದು ವಿಫಲ ಆಗತ್ತೆ ಅನ್ನುವಂಥದ್ದು ಇದೆ. ನಾನು ಕೂಡ ಪರ್ಸ್ನಲಿ ವಿಫಲ ಆಗ್ಲಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಒಳ್ಳೆ ಕೆಲಸ ಮಾಡೋರಿಗೆ, ಸಮಾಜ ಸೇವೆ ಮಾಡೋರಿಗೆ, ಅಥವಾ ಒಂದಷ್ಟು ಜೀವಗಳನ್ನ ರಕ್ಷಿಸುವಂತ ಕಾರ್ಯದಲ್ಲಿ ಇರೋರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥದ್ದು. ಬಟ್ ನಿಮ್ಮ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದು ಇದೆ. ಯಾವುದೋ ಒಂದು ದೇವಿನ ಸಾಕಷ್ಟು ಪೀಡಿಸಿ ಇದ್ರ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ದೇವಿ ಮಾಹಿತಿ ಕೊಟ್ಟಿಲ್ಲ ಅಂದ್ಬಿಟ್ಟು ದೇವಿಗೆ ಒಂದು ದಿಗ್ಬಂಧನ ಮಾಡಿ ಆ ದೇವಿಯ ಕೈಗಳನ್ನ ನಾಶಪಡಿಸಿದ್ದಾರೆ ಅನ್ನುವಂಥದ್ದು ಇದೆ. ಇದು ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರುತ್ತೆ. ಆ ದೇವಿ ನಾಶಪಡಿಸಿರುವಂಥ ವಿಡಿಯೋ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಅವರ ಮಾಡಿದ ಕರ್ಮಗಳಿಗೆ, ಅವರ ಪಾಪದ ವಿಚಾರಗಳಿಗೆ ಅವರೇ ಹೊಣೆ ಹಾಕ್ತಾರೆ. ಸೊ ನಿಮ್ಮಿಂದ ಇನ್ನೊಂದಷ್ಟು ಮಕ್ಕಳ ವಿಚಾರದಲ್ಲಿ ಒಳಿತಾಗಬೇಕು, ಮತ್ತೆ ಸಾಕಷ್ಟು ದೈವಗಳು ಬಂಧನದಲ್ಲಿ ಇರೋದು ಬಿಡುಗಡೆ ಆಗಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಆ ಕಾರ್ಯನ ಹೀಗೆ ಮುಂದುವರಿಸಿ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಒಮ್ಮೆ ರಕ್ಷೆ ಹಾಕದ್ಮೇಲೆ ಮತ್ತೆ ಆ ರಕ್ಷೆನ ಚೆಕ್ ಮಾಡಕ್ಕೆ ಹೋಗ್ಬೇಡಿ. ಇನ್ನೇನಾದ್ರೂ ಮಾಡೋದಿದ್ರೆ ಹೊಸ ರಕ್ಷೆನ ಹಾಕಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಒಂದು ರಕ್ಷೆ ಹಾಕದ್ಮೇಲೆ ನೀವು ಆ ರಕ್ಷೆಯನ್ನ ಸಾಕಷ್ಟು ಜನ ನೋಡ್ತಾ ಇರ್ತಾರೆ. ಮತ್ತೆ ಆ ರಕ್ಷೆ ಮೇಲೆ ಇನ್ನೊಂದಷ್ಟು ಪ್ರಯೋಗಗಳು ಆಗಿರುತ್ತೆ. ಅದನ್ನ ನೀವು ಬಿಚ್ಚಕ್ ಹೋದಾಗ ಅಥವಾ ಅದನ್ನ ಚೆಕ್ ಮಾಡಕ್ ಹೋದಾಗ ನಿಮ್ಗೆ ತೊಂದರೆ ಆಗಬಹುದು. ನಿಮ್ಗೆ ಏನೇ ಸೂಚನೆ ಇದ್ರು ಆ ದೇವಿ, ವಾಗ್ದೇವಿನೇ ಬಂದು ನಿಮ್ಗೆ ಕನಸಿನಲ್ಲಿ ಸೂಚನೆನ ಕೊಡ್ತಾಳೆ ಅನ್ನುವಂಥದ್ದು ಇದೆ. ಸೊ ವಾಗ್ದೇವಿ ಆಶೀರ್ವಾದ ಅಥವಾ ವಾಗ್ದೇವಿ ಚಾನಲ್ನ ಕಾಪಾಡಿದ್ದಕ್ಕೆ ಅಥವಾ ವಾಗ್ದೇವಿ ಚಾನಲ್ ಮೇಲೆ ಇದ್ದಂಥ ನೆಗೆಟಿವಿಟಿನ ಹೋಗ್ಲಾಡಿಸುವಂಥ ಪ್ರಯತ್ನ ಪಟ್ಟಿದ್ದಕ್ಕೆ ನಿಮ್ಗೆ ಆ ವಾಗ್ದೇವಿ ಕೊಡ್ತಿರುವಂಥ ವರದಾನ ಇದು ಅಂತ ಕೂಡ ವಾಗ್ದೇವಿ ಇಲ್ಲಿ ಹೇಳ್ತಾ ಇದ್ದಾಳೆ. ಸೊ ಹಾಗಾಗಿ ಹೆಚ್ಚಿನ ಭರವಸೆಯೊಂದಿಗೆ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಗೆ ಒಂದು ಬದಲಾವಣೆ ಅನ್ನೋದು ಬರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರದಲ್ಲಿ, ವಿವಾಹದಲ್ಲಿ ತೊಂದರೆಯಾಗಿ, ಓದಿನಲ್ಲಿ ತೊಂದರೆಯಾಗಿ, ಒಂದ್ ರೀತಿ ಅಂದ್ರೆ ಬದುಕೇ ಇಲ್ಲ ಅನ್ಕೊಂಡಿರೋರಿಗೆ ಒಂದಷ್ಟು ಬದುಕಿಗೆ ದಾರಿದೀಪವಾಗಿ ನಿಂತಿದ್ದೀರಾ. ಒಂದು ಸಣ್ಣ ವಿಚಾರ ಇಲ್ಲಿ ನೆನಪಿಗೆ ಬರ್ತಾ ಇದೆ. ಸೊ ಹಾಗಾಗಿ ಹೇಳುವಂತ ಪ್ರಯತ್ನ, ಹಿಂದಿನ ಜನ್ಮದ ಪೂರ್ವಪರಗಳನ್ನ ಪರೀಕ್ಷೆ ಮಾಡಿದಾಗ ಒಂದು ಜನ್ಮದಲ್ಲಿ ಸ್ವತಃ ತಂದೆಯಾಗಿ ನಿಂತು ಒಂದಷ್ಟು ಕಾರ್ಯಗಳನ್ನ ಮಾಡಿದ್ದೀರಾ. ಅದರ ಒಂದು ಝಲಕಿ ಈ ಒಂದು ಜೀವನದಲ್ಲಿ ಅಥವಾ ಈ ಒಂದು ಜನ್ಮದಲ್ಲಿ ಕೂಡ ಇದೆ. ಆ ಕಾರಣಕ್ಕಾಗಿ ಕೂಡ ನಿಮ್ಮಿಂದ ಈ ಒಂದು ರಕ್ಷಾ ಕಾರ್ಯ ಅನ್ನೋದು ಆಗಿದೆ ಅನ್ನುವಂಥದ್ದು ಇದೆ. ಸೊ ನಂಗೆ ಗೊತ್ತಿಲ್ಲ ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂತ. ಸೊ ಗುರುಭ್ಯೋ ನಮಃ ಅಂತ ನಿಮ್ಮ ಪಾದಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನ ತಿಳಿಸ್ತೀನಿ. ಸೊ ಕೃತಜ್ಞತೆ ತುಂಬಾನೇ ಇದೆ. ನಾನು ಅದಕ್ಕೆ ಥ್ಯಾಂಕ್ ಯು ಹೇಳಿ ಅದನ್ನ ಸಣ್ಣದು ಮಾಡೋದಿಲ್ಲ. ಸೊ ಒಳ್ಳೇದಾಗತ್ತೆ. ನಿಮ್ಮ ಆಶೀರ್ವಾದ ಇರಲಿ. ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನ ಮಾಡಿ. ನಿಮ್ಮದು ಒಂದು 5-6 ಕಾರ್ಯಗಳು ಅಡ್ಡಿಯಾಗಿ ನಿಂತಿದೆ, ಅದು ಮುಂದುವರಿತಾ ಇಲ್ಲ ಅನ್ನುವಂಥ ಏನು ಬೇಜಾರು ಮಾಡ್ಕೊಂಡಿದ್ದೀರಾ, ಇನ್ನು 12 ದಿವಸದಿಂದ 16 ವರ್ಷಗಳ ಒಳಗೆ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. 16 ವರ್ಷ ಯಾಕೆ ಅಂದರೆ ಒಂದು ಟೈಮ್ ಪೀರಿಯಡ್ ಬರಬೇಕು, ಆವಾಗಷ್ಟೇ ಅದು ಹೊರಗೆ ಬರುತ್ತೆ. ಅದು ಹೊರಗೆ ಬಂದಾಗ ತಾನಾಗೆ ಬಂದು
ನಿಮ್ಮನ್ನ ಸೇರ್ಕೊಳ್ಳುತ್ತೆ ಅದು ಅನ್ನುವಂಥದ್ದು ಇದೆ. ಸೊ ಅಲ್ಲಿವರೆಗೂ ಯು ಹ್ಯಾವ್ ಟು ವೇಟ್ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೀವು ನೋಡ್ಬೋದು. ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಹುಡುಗರು ಹಾವಿನ ಪೊರೆನ ಇಟ್ಕೊಂಡು ಆಟನ ಆಡ್ತಿದ್ದಾರೆ, ಅದರಿಂದ ಅವರಿಗೆ ತೊಂದರೆ ಆಗತ್ತೆ, ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಫಿಶಿ ಅಂತೀವಲ್ಲ, ಏನೋ ಒಂದು ಸರಿ ಇಲ್ಲ ಅಂತ, ಆ ಥರದ ಎನರ್ಜಿ ಕೂಡ ಇಲ್ಲಿ ಇದೆ. ಓಕೆ, ಸೊ ಅದು ಆಗ್ಲಿಕ್ಕೆ ಇನ್ನ ಒಂದು 60-70 ವರ್ಷಗಳು ಬೇಕು ಅನ್ನುವಂಥದ್ದು ಇದೆ. ಯಾರೋ ನಾನೇನು ಅನ್ಕೊಂಡಿದೀನಿ ಯಾವಾಗ ಆಗತ್ತೆ ಅದು ಅಂತ ಕೇಳ್ತಿದ್ದಾರೆ. ಸೊ ಇನ್ನೊಂದು 60-70 ವರ್ಷ ಆಗ್ಬಹುದು ಅನ್ನುವಂಥದ್ದು ಇದೆ. ಕಾರಣ ಇಷ್ಟೇ, ಅವರು ಯಾವಾಗ ಡೆತ್ ಆಗತ್ತೆ ಅಂತ ಕೇಳಿದ್ರು ಇನ್ನೊಂದು 60 ವರ್ಷದವರೆಗೂ ಡೆತ್ ಆಗಲ್ಲ ಅನ್ನೋ ಉತ್ತರ ಬಂದಿದೆ ಇಲ್ಲಿ. ಸೊ ಒಂದಿಷ್ಟು ಸಮುದ್ರಕ್ಕೆ ಸಂಬಂಧಪಟ್ಟಂಗೆ ತೊಂದರೆಗಳು ಅಥವಾ ಹಡಗುಗಳಿಗೆ ತೊಂದರೆ ಮಾಡುವಂತ ಪ್ರಯತ್ನನ ಪಡ್ತಿದ್ದಾರೆ. ಇದ್ರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ. ಯಾರೋ ವೆಯ್ಟ್ ಲಿಫ್ಟ್ ಅಲ್ಲಿ ಒಲಿಂಪಿಕ್ ತಗೊಂಬಂದು ಅಲ್ಲೇ ಭಾರತಕ್ಕೆ ಬರ್ಬೇಕಾದ್ರೆ ಅವರಿಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಬೈಕ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ನಂಗೆ ಇಲ್ಲಿ ವರಹ ದೇವರು ಅಥವಾ ವಾರಾಹಿ ಅಮ್ಮನ ಒಂದಷ್ಟು ಆಶೀರ್ವಾದ ಕೂಡ ಕಾಣಿಸ್ತಾ ಇದೆ ಅನ್ನುವಂಥದ್ದು ಇದೆ. ಯಾರಿಗೋ ಮಗು ಆಗಿಲ್ಲ, ಅವರಿಗೆ ವಾರಾಹಿ ಅಮ್ಮನ ಆಶೀರ್ವಾದದಿಂದ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ಒಂದು ಪಪ್ಪಿ ನಾಯ್ಮರಿನ ತಗೊಂಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಅಜ್ಜಿ ತಾತನ ಆಸ್ತಿ ನಿಮಗೆ ಬಂದರೂ ಬೇಡ ಅಂತ ಬಂದಿದ್ದೀರಾ ಅನ್ನುವಂಥದ್ದು ಇದೆ. ಬಟ್ ಅದು ನಿಮ್ಮವ್ರಿಗೂ ಮಾಹಿತಿ ಇಲ್ಲ, ಅದಕ್ಕೆ ಅದು ನಿಮ್ಮ ಕೈ ತಪ್ಪು ಹೋಗಿದೆ ಅಂತ ನೀವು ಅನ್ಬೋದು. ಆ ಥರ ಏನೂ ಇಲ್ಲ, ಮಾಹಿತಿ ಎಲ್ಲರಿಗೂ ಇತ್ತು, ಅದು ನಿಮ್ಮವ್ರಿಗೂ ಬರೋಕ್ಕೆ ಬಿಟ್ಟಿಲ್ಲ ಅಷ್ಟೇನೆ, ನಿಮಗೆ ಗೊತ್ತಿಲ್ಲ ಅಷ್ಟೇನೆ. ಬಟ್ ಎಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ಇತ್ತು, ಅದರಿಂದ ತುಂಬ ನೆಗೆಟಿವಿಟಿ ಆಗಿದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮುಖಕ್ಕೆ ತುಂಬ ನೆಗೆಟಿವಿಟಿ ಆಗಿದೆ ಯಾರಿಗೋ ಇಲ್ಲಿ. ಸೊ ಮುಖ ತುಂಬ ಓವರ್ ದಪ್ಪವಾಗಿ ಕಾಣುವಂಥದ್ದು, ಓವರ್ ಆಗಿ ಅದು ಸ್ವೆಲ್ಲಿಂಗ್ ಬರುವಂಥದ್ದು ಆಗ್ತಾ ಇದೆ. ಸ್ವಲ್ಪ ಅದಕ್ಕೆ ಅರಿಶಿಣ, ಬೇವಿನ ಸೊಪ್ಪು, ಚಿಟಿಕೆ ಲವಂಗ ಅಥವಾ ಚಕ್ಕೆ ಪುಡಿನ ಬೆರೆಸಿ ದಿನಾಗ್ಲೂ ಹಚ್ಚಿ, ಸೊ ಫಿಟ್ಕರಿನ ಕೂಡ ಉಪಯೋಗಿಸಿ ಹಚ್ಚಿ, ಇದರಿಂದ ಆ ನೆಗೆಟಿವಿಟಿ ಸ್ವಲ್ಪ ಸ್ವಲ್ಪನೇ ದೂರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಬೂಂಬಾ ಅಂತ ಏನೋ ಒಂದು ಮ್ಯಾಜಿಕ್ ಕೂಡ ಆಗೋದ್ರಲ್ಲಿ ಇದೆ. ಸೊ ವಿದ್ಯಾರ್ಥಿಗಳು ಓದಿನಲ್ಲಿ ಒಂದಷ್ಟು ಹಿಂದೆ ಉಳಿಯುವಂಥ ಸಾಧ್ಯತೆ ಇದೆ. ಸೊ ಈ ವರ್ಷದ ಎಕ್ಸಾಮಿನೇಷನ್ ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಕಷ್ಟಪಟ್ಟು ಓದಿದ್ರೆ ಒಳ್ಳೆ ಫಲಿತಾಂಶ ಬರುತ್ತೆ. ಕಷ್ಟಪಟ್ಟು ಓದಿ ಕರೆಕ್ಟಾಗಿ ರಿಸಲ್ಟ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಶತ್ರು ಬಾಧೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆಗ್ತಿಲ್ಲ, ಏನು ಮಾಡಬೇಕು ಅಂತ ಯಾರೋ ಕೇಳ್ತಿದ್ದಾರೆ. ಸೊ ಏನು ಮಾಡಬೇಡಿ, ಶತ್ರು ಬುದ್ಧಿ ವಿನಾಶಾಯ ಅಂತ ಹೇಳ್ಕೊಂಡು ದಿನಾಗ್ಲೂ ನಿಮ್ಮ ಎನರ್ಜಿ ಕಡೆ ನೀವು ಗಮನನ ಕೊಡಿ. ಆಗ ಶತ್ರುವಿನ ಎನರ್ಜಿ ತಂತಾನೆ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಶತ್ರು ಕರ್ಮ ಅವರಿಗೆ ರಿಟರ್ನ್ ಆಗತ್ತೆ. ಸೊ ನೀವು ಹೆಚ್ಚು ಯೋಚನೆ ಮಾಡ್ದಿರಾ ಆರಾಮ್ಸೆ ಇರಿ, ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ, ಪೂಜೆ ಪುನಸ್ಕಾರಗಳನ್ನ ಮಾಡಿ, ಇದರಿಂದ ಹೆಚ್ಚು ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಧರ್ಮದ ಮಾರ್ಗದಲ್ಲಿ ನಡೀರಿ. ಮುಂದಿನ ದಿನಗಳಲ್ಲಿ ದ್ವೀಪ ರಾಷ್ಟ್ರ ಇಲ್ಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಒಂದೇ ಥರ ಇದ್ದಿ ಬೇಜಾರಾಗಿದೆ, ವಾಟ್ ನೆಕ್ಸ್ಟ್ ಏನು ಮಾಡ್ಬೋದು ನಾನು ಅಂತ ಕೇಳ್ತಾ ಇದ್ದಾರೆ. ಸೊ ಏನಾದರೂ ಫ್ಯಾನ್ಸಿ ಆಗಿರುವಂಥದ್ದು ಶುರು ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ವಿವಾಹದ ವೇದಿಕೆ ಹೇಗೆ ಸಿದ್ಧಪಡಿಸೋದು ಅಂತ ಯಾರೋ ಕೇಳ್ತಿದ್ದಾರೆ. ದೇವಿಯ ಆಶೀರ್ವಾದನ ಪಡ್ಕೊಂಡ್ರೆ ದೇವಿ ಮಾರ್ಗದರ್ಶನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸಮಥಿಂಗ್ ಏನು ಫಿಸ್ ಕಾಣಿಸ್ತಾ ಇದೆ ಇಲ್ಲಿ. ಎಸ್,
ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ, ಚಿಂತೆ ಮಾಡಬೇಡಿ ಮದುವೆ ಆಗಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮೈಂಡಲ್ಲಿ ಯಾವಾಗಲೂ ನಿಮಗೆ ತೊಂದರೆ ಮಾಡ್ತಿದ್ದಂಥ ಎನರ್ಜಿ ದೂರ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಚಿಕ್ಕ ವಯಸ್ಸಿಂದ ಯಾರ್ದೋ ಮೈಯಲ್ಲಿ ಏನೋ ಒಂದು ದುಷ್ಟಶಕ್ತಿ ಸೇರಿಕೊಂಡು ತೊಂದರೆ ಮಾಡ್ತಿತ್ತು, ಅದು ದೂರ ಆಗುತ್ತೆ ಅಂದರೂ ಆಗಿಲ್ಲ ಅಂತ ಯಾರೋ ಚಿಂತೆ ಮಾಡ್ತಾ ಇರಬಹುದು. ಸೊ ಅದು ದೂರ ಆಗುತ್ತೆ, ಸ್ವಲ್ಪ ದಿನ ಬೇಕದು, ಆದಷ್ಟು ಬೇಗ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಈ ಕ್ಯಾಂಡಲ್ ಈಗ ಹೀಗೆ ಇಡ್ತೀನಿ ನಾನು, ನಿಮ್ಮ ವಿಶ್ ಏನಿದೆಯೋ ಅದು ಈಡೇರಲಿ ಅಂತ. ಸೊ ನಿಮ್ಮ ವಿಶ್ ಕಮ್ ಟ್ರೂ ಆಗುತ್ತೆ, ಚಿಂತೆ ಮಾಡಬೇಡಿ. ಆದರೆ ಒಳ್ಳೆಯ ವಿಶಸ್ನ ಮಾತ್ರ ಕೇಳ್ಕೊಳ್ಳಿ. ನಿಮ್ಮ ಮ್ಯಾನಿಫೆಸ್ಟೇಷನಿಗೆ ಒಳ್ಳೆಯ ಒಂದು ಪವರ್ ಬರುತ್ತೆ. ಇವತ್ತು ಗುರುವಿನ ಅನುಗ್ರಹ ಪಡ್ಕೊಳ್ಳಿ, ಗುರುವಿನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರತಿನಿತ್ಯ ಸಂಜೆ 6:20ಕ್ಕೆ ಗುರುವಿನ ಅನುಗ್ರಹ ನಿಮಗೆ ಸಿಗುತ್ತೆ. ದಿನಾಗಲೂ ಸಂಜೆ 6:20ರಿಂದ 6:30. ಸೊ ನನ್ನ ಗುರುಗಳು ನನಗೆ ಆ ಟೈಮಿಂಗ್ ಕೊಟ್ಟಿದ್ರು, ನಾನು ಅದನ್ನು ಊರಿಗೆಲ್ಲ ಹಂಚಿದ್ದೀನಿ. 6:20ರಿಂದ 6:30 ನನ್ನ ಆಶೀರ್ವಾದ ಈ ಜಗತ್ತಿಗೆ ಎಲ್ರಿಗೂ ಸಿಗುತ್ತೆ ಅಂದರು. ಸೊ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ನಾನು ಹಂಗೆ ಮಾಡಿದ್ದೀನಿ. ಮಿಕ್ಕಿದ್ದು ನಿಮಗೆ ಬಿಟ್ಟಂಥ ವಿಚಾರ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಇರೋದು ಸ್ವಲ್ಪ ದಿನ ಅಷ್ಟೇ ಈ ವರ್ಷ ಮುಗಿಲಿಕ್ಕೆ. ಸೊ ಸಂತೋಷವಾಗಿರೋಣ, ಖುಷಿಯಾಗಿರೋಣ, ನಗ್ನಗ್ತಾ ಇರೋಣ, ಗುರುವಿನ ಅನುಗ್ರಹ ಪಡ್ಕೊಳ್ತಾನೆ ಇರೋಣ. ಒಬ್ಬ ಗುರು ಮಾತ್ರ ಜೀವನದ ದಿಕ್ಕನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಸೊ ನಿಮ್ಮ ಪಾಸ್ಟ್ ಲೈಫ್ ಎನರ್ಜಿ ಕ್ಲೆನ್ಸ್ ಆಗಲಿಕ್ಕೆ ಸಾಧ್ಯ, ನಿಮ್ಗೆ ಒಳ್ಳೆ ಮಾರ್ಗದರ್ಶನ ಕೊಡಲಿಕ್ಕೆ ಸಾಧ್ಯ. ಆ ಗುರು ಯಾರಾಗಿರಬೇಕು ಅನ್ನೋ ಅಂಥ ನಿರ್ಧಾರನ ನೀವು ತಗೊಳ್ಳಿ ಅಂತ ಹೇಳ್ತಾ, ನನ್ನೆಲ್ಲ ಗುರುಗಳ ಪಾದಾರವಿಂದಕ್ಕೆ ಮತ್ತೊಮ್ಮೆ ನಮನಾನ ತಿಳಿಸ್ತಾ, ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜೊತೆಗೆ ಇವತ್ತು ಭಗವದ್ಗೀತೆ ಬಂದಂಥ ದಿನ, ಹಾಗಾಗಿ ದಕ್ಷಿಣಾಮೂರ್ತಿಗಳಿಗೂ ಮತ್ತು ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾರ್ಪಣಮಸ್ತು. ಈ ಇಡೀ ರೀಡಿಂಗನ್ನು ನಾನು ವಾಗ್ದೇವಿ ಮತ್ತು ಗಣೇಶನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ. ಸೊ ಈ ಕ್ಯಾಂಡಲ್ ಶಾಂತ ಆಗೋವರೆಗೂ ಶಾಂತ ಮನಸ್ಸಿನಿಂದ ಏನು ಆಸೆ ಇಟ್ಕೊಳ್ದಿರ ಕ್ಯಾಂಡಲ್ನೇ ನೋಡ್ತಾ ಇರಿ. ಅದು ನಿಮಗೆ ಹೀಲಿಂಗ್ ಕೊಡುತ್ತೆ. ಟೇಕ್ ಕೇರ್. ಶಾಂತಿ ಶಾಂತಿ ಶಾಂತಿ. ಒಳ್ಳೆಯದಾಗಲಿ.